ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವಾಗಲೇ ನೀವು VAOದ ಕನ್ನಡ ಕಡ್ಡಾಯ ಪರೀಕ್ಷೆಯ 1ರಿಂದ 30ರವರೆಗೆ ಪ್ರಶ್ನೆಗಳನ್ನು ನೋಡಿ ಆಗಿದೆ. ಈಗ ಅದರ ಮುಂದಿನ ಭಾಗವಾಗಿರುವಂಥ 31ರಿಂದ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗುವ. ಮೊದಲಿಗೆ, ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಇಲ್ಲಿ ಹಳೆಯ ಅನ್ನುವಂಥ ಪದಕ್ಕೆ ಅಡಿಗೆರೆಯನ್ನು ಎಳೆದಿದ್ದಾರೆ. ಆ ಪದವು ಯಾವ ವಿಧದ ನಾಮಪದ ಅಂತ ಕೇಳಿದ್ದಾರೆ. ನಾಮವಾಚಕ, ಪ್ರಕಾರವಾಚಕನ, ಭಾವನಾಮನ ಅಥವಾ ಗುಣವಾಚಕನ ಅಂತ ಕೇಳಿದ್ರೆ, ಇಲ್ಲಿ ಹಳೆಯ ಅನ್ನುವಂಥ ಶಬ್ದ ಬಂದಿರೋದ್ರಿಂದ ಇದು ಏನಾಗುತ್ತೆ, ಗುಣವಾಚಕದಲ್ಲಿ ಬರುತ್ತೆ. ಸರಿಯಾದಂಥ ಆಪ್ಷನ್ ಆಗಿದೆ ಇಲ್ಲಿ ಗುಣವಾಚಕ, 4ನೇ ಆಪ್ಷನ್. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು. ಹೇಳಿಕೆ ಕೊಟ್ಟಿದ್ದಾರೆ, ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಇಲ್ಲಿ ಸಮರ್ಥನೆ ಕೊಟ್ಟಿದ್ದಾರೆ. ಬೇರೆ ಭಾಷೆಗಳಿಂದ ಅಂದರೆ ಅನ್ಯ ದೇಶ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಹೇಳಿಕೆ ಉಂಟು, ಅದಕ್ಕೆ ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಹೇಳಿಕೆ ಸರಿ, ಸಮರ್ಥನೆಯೂ ಸರಿ ಅಂತ ಉಂಟು. ಹೌದು, ಇಲ್ಲಿ ಕೊಟ್ಟಿರುವಂಥ ಹೇಳಿಕೆ ಕೂಡ ಸರಿ ಉಂಟು, ಸಮರ್ಥನೆ ಕೂಡ ಸರಿಯಾಗುಂಟು. ಇಲ್ಲಿ ಉಳಿದಂಥ ಆಪ್ಷನ್ಸ್ಗಳನ್ನ ನೋಡೋ ಅವಶ್ಯಕತೆ ಇಲ್ಲ. ಹೇಳಿಕೆ 1 ತಪ್ಪು, ಸಮರ್ಥನೆ ಸರಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಹೇಳಿಕೆ ಸರಿ, ಸಮರ್ಥನೆ ತಪ್ಪು ಅಂತ ಕೊಟ್ಟಿದ್ದಾರೆ. ಹೇಳಿಕೆ ಸಮರ್ಥನೆ 2 ತಪ್ಪು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿ ಅಂತ ಉತ್ತರ ಏನಾಗುತ್ತೆ, ಹೇಳಿಕೆ ಕೂಡ ಸರಿ ಉಂಟು, ಸಮರ್ಥನೆ ಕೂಡ ಸರಿ ಉಂಟು. ಆಮೇಲೆ 33ನೇ ಪ್ರಶ್ನೆ ಈ ರೀತಿ ಉಂಟು. ಮಾರಿ ಗೌತಣವಾಯ್ತು ನಾಳಿನ ಭಾರತವು. ಈ ಒಂದು ವಾಕ್ಯವನ್ನು ತುಂಬ ಸಲ ಕೇಳಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ಚಿತ್ರಕವಿತ್ವ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಮಾರಿ ಗೌತಣವಾಯ್ತು ನಾಳಿನ ಭಾರತ, ಇಲ್ಲಿ ಉತ್ಪ್ರೇಕ್ಷೆಯನ್ನು ಮಾಡಲಾಗಿದೆ. ಹಾಗಾಗಿ ಇದನ್ನು ಉತ್ಪ್ರೇಕ್ಷಾಲಂಕಾರ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಆಮೇಲೆ 34ನೇ ಪ್ರಶ್ನೆ ಉಂಟು. ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧಯಾಗದ ಶ್ರೀರಾಮನ ಕುದುರೆಯು ಅಂತ ಉಂಟು. ಇದಕ್ಕೆ ಈ ಒಂದು ಸೂಚನೆ ಏನು ಕೊಡ್ತಾರೆ ಅಂದರೆ, ಮುಂದೆ ನೀಡಿರುವ ಸಂಕೇತಗಳನ್ನ ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿ. ತುಂಬ ಕೊಟ್ಟಿದ್ದಾರೆ ಇಂಥ ವಾಕ್ಯಗಳನ್ನು. ಇಲ್ಲಿ ನಾವು ಈ ಒಂದು ಎಲ್ಲ ವಾಕ್ಯಗಳನ್ನ ಸರಿಗೂಡಿಸಿದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರೀರಾಮನ ಕುದುರೆಯು 4ನೇ ಆಪ್ಷನ್ ಇದಕ್ಕೆ ಸರಿಯಾಗುತ್ತೆ ನೋಡಿ. ಇಲ್ಲಿ ಶ್ರೀರಾಮನ ಕುದುರೆಯು ಈಗ ನೋಡಿ, ಶ್ರೀರಾಮನ ಅಶ್ವಮೇಧಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಲಾಸ್ಟಿಗೆ ಬಿ ಬರುತ್ತೆ. ಈ ರೀತಿಯಾಗಿ ಆನ್ಸರ್ ಸರಿಯಾಗಿ ಬರುತ್ತೆ. ಯಾವುದು 4ನೇ ಆಪ್ಷನ್ ಆಗಿರುವಂಥ ಆನ್ಸರ್ ಸರಿಯಾಗಿರುತ್ತೆ. 4ನೇ ಆಪ್ಷನ್ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಕೊಡ್ತಾರೆ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಜಗತ್ತು. ಆಮೇಲೆ ಒಂದು ದಿನ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಜಗತ್ತು. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಇದು ಸರಿಯಿಲ್ಲ. ಇಲ್ಲಿ ಸರಿಯುವಂಥ ಒಂದು ಸರಿ ಏನಾಗುತ್ತೆ, 35ನೇ ಉತ್ತರ ಸರಿಯಿಲ್ಲ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಅನ್ನುವಂಥ ಆನ್ಸರ್ ಆಗುತ್ತೆ. ಆಮೇಲೆ 35 ಆದಮೇಲೆ 36ನೇ ಪ್ರಶ್ನೆ. ಇಲ್ಲಿ ಇಂಗ್ಲೀಷ್ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಈ ಸಂಖ್ಯೆಗಳನ್ನ ಕನ್ನಡದ ಅಂಕೆಗಳಲ್ಲಿ ಗುರುತಿಸಿ ಅಂತ ಹೇಳಿದ್ರೆ 6, 0, 3, 8, 5, 7. ಇಲ್ಲಿ ಬರುವಂಥ ಆಪ್ಷನ್ ಯಾವುದಾಗುತ್ತೆ, ಸರಿಯಾದಂಥ ಆಪ್ಷನ್ 3ನೇ ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತೆ. ಆಮೇಲೆ 37ನೇ ಪ್ರಶ್ನೆ ರೀತಿ ಉಂಟು. ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಅಂತ ಉಂಟು. ಇಲ್ಲಿ ಆಹಾಹ ಅನ್ನುವಂಥದ್ದನ್ನ ಪ್ರಶ್ನೆ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಆಹಾಹ ಅನ್ನುವಂಥದ್ದಕ್ಕೆ ಆಶ್ಚರ್ಯವಾಚಕ ಸೂರ್ಯನಿಗೂ ಗ್ರಹಣವೇ, ಇದು ಸರಿ ಉಂಟು. ಆದರೆ ಅನ್ನುವಂಥದ್ದಕ್ಕೆ ಇಲ್ಲಿ ಸೂರ್ಯನಿಗೂ ಗ್ರಹಣವೇ, ಇಲ್ಲಿ 2 ಆಶ್ಚರ್ಯವಾಚಕಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆಮೇಲೆ ಆಹಾಹ ಸೂರ್ಯನಿಗೂ ಗ್ರಹಣವೇ ಇಲ್ಲಿ ಪ್ರಶ್ನಾರ್ಥಕ ಉಂಟು 3ನೇದರಲ್ಲಿ. ಹಾಗಾಗಿ ಇದು ಸರಿಯಾಗುತ್ತೆ. ಆಮೇಲೆ 4ನೇ ಆಪ್ಷನ್ ಏನಾಗುತ್ತೆ, ಆಹಾಹ ಸೂರ್ಯನಿಗೂ ಗ್ರಹಣವೇ, ಇಲ್ಲಿ ಕೋಮವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ತಪ್ಪಾಗುತ್ತೆ. ಈಗ 3ನೇ ಆನ್ಸರ್ ಇದು ಸರಿಯಾದಂಥ ಉತ್ತರವಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ ಅಂತ ಉಂಟು. ಸಂತೆಯ ಹೊತ್ತಿಗೆ 3 ಮೈಲಿ ನಡೆದಂತೆ 3 ಮೊಳ ನೇಯ್ದರಂತೆ, ಬಂದು ನೆರೆದರಂತೆ, ದೂರದಿಂದ ಬಂದರಂತೆ ಅಂತ ಉಂಟು. ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ 2ನೇ ಆಪ್ಷನ್ ಇದೆ ನೋಡಿ, ಇದು ಸರಿಯಾಗುತ್ತೆ. 3 ಮೊಳ ನೇಯ್ದರಂತೆ, ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ ಎನ್ನುವಂಥ ಸರಿಯಾಗುತ್ತೆ. ಆಮೇಲೆ 38 ಆಯಿತು. 39ನೇ ಪ್ರಶ್ನೆ. ಇಲ್ಲಿ ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ.
ಇಲ್ಲಿ ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂದರೆ ಒಂದು ಪ್ರಧಾನ ವಾಕ್ಯ ಉಂಟು, ಅದರಲ್ಲಿ ಉಪವಾಕ್ಯಗಳುಂಟು. ಆ ಉಪವಾಕ್ಯಗಳ ಅಂತ್ಯದಲ್ಲಿ ಬರುವಂಥ ಚಿಹ್ನೆ ಅಂದರೆ ಏನಾಗುತ್ತೆ, ಇದು ಅರ್ಧ ವಿರಾಮ ಆಗುತ್ತೆ. ಅಂದರೆ ವಾಕ್ಯ ಪೂರ್ತಿ ಉಂಟು, ಅಲ್ಲಿ ಅರ್ಧಕ್ಕೆ ಬರುವಂಥ ಅರ್ಧ ವಿರಾಮ ಚಿಹ್ನೆ ಇದಾಗುತ್ತೆ. ಆಮೇಲೆ 39 ಪ್ರಶ್ನೆ ಈ ರೀತಿ ಉಂಟು. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಒಂದು ಪದಕ್ಕೆ ಗೆರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಆ ಊರಿನಿಂದ ಅನ್ನುವಂಥ ಪದಕ್ಕೆ ಇಲ್ಲಿ ಯಾವ ಸಂಧಿ ಆಗುತ್ತೆ ಅನ್ನೋದನ್ನು ಇವರು ಕೇಳಿದ್ದಾರೆ. ಇಲ್ಲಿ ವಕಾರಗಮ ಸಂಧಿ, ಯಕಾರಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ ಅಂತ ಉಂಟು. ಇಲ್ಲಿ ಆ ಊರಿನ ಪ್ಲಸ್ ಇಂದ ಆ ಊರಿನಿಂದ, ಇಲ್ಲಿ ಆ ಊರಿನ ಪ್ಲಸ್ ಇಂದ ಆ ಊರಿನಿಂದ ಅಂತ ಹೇಳಿದರೆ ಸರಿ. ಇಲ್ಲಿ ಆ ಊರಿನ ಪ್ಲಸ್ ಇಂದ ಆ ಊರಿನಿಂದ, ಇಲ್ಲಿ ಅಕಾರ ಲೋಪವಾಗಿದೆ, ಹಾಗಾಗಿದ್ದು ಲೋಪಸಂಧಿಗೆ ಉದಾಹರಣೆಯಾಗುತ್ತೆ. ಆಮೇಲೆ 41ನೇ ಪ್ರಶ್ನೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಉಂಟು. ಹುಡುಗ ರೂಢನಾಮ, ರೂಢೆಯಿಂದ ಬಂದಿರುವಂಥದ್ದು. ಹಾವಾಡಿಗ, ಇದು ಯಾವ ಒಂದು ಶಬ್ದ ಆಗುತ್ತೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಹಾವಾಡಿಗ ಅಂದರೆ ಅವನಿಗೆ ಹಾವಾಡಿಸೋದಕ್ಕೆ ಅನುಗುಣವಾಗಿ ಕೊಟ್ಟಂಥ, ಅನ್ವರ್ಥಕ್ಕೆ ಕೊಟ್ಟಂಥ ನಾಮ, ಇದು ಅನ್ವರ್ಥ ನಾಮಕ್ಕೆ ಸರಿಯಾದಂಥ ಉತ್ತರವಾಗುತ್ತೆ. ಆಮೇಲೆ 42ನೇ ಪ್ರಶ್ನೆ. ಎಳೆಗರು, ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ. ಎಳೆಗರು, ಎಳೆಯ ಪ್ಲಸ್, ಇಲ್ಲಿ ಈ ಸಂಧಿ ವಿಗ್ರಹ ವಾಕ್ಯವನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಎಳೆ ಪ್ಲಸ್ ಗರು, ಎಳೆಯ ಪ್ಲಸ್ ಗರು, ಎಳೆ ಕರು ಅಂತ ಉಂಟು, ಎಳೆಯ ಗರು ಅಂತ ಉಂಟು. ಇಲ್ಲಿ ಎಳೆಯ ಪ್ಲಸ್ ಗರು, ಎಳೆಗರು ಅನ್ನುವಂಥ ಉತ್ತರ ಸರಿಯಾಗುತ್ತೆ. ಎಳೆಯ ಕರು, ಎಳೆಗರು. ಇಲ್ಲಿ ಈ ಒಂದು ಪದ ಸಂಧಿ ಪದ ಅಲ್ವಾ, ಎಳೆ ಪ್ಲಸ್ ಕರು ಆಗುತ್ತೆ. ಮೂರನೇ ಉತ್ತರ ಸರಿಯಾಗುತ್ತೆ. ಎಳೆ ಪ್ಲಸ್ ಕರು, ಎಳೆಗರು. ಆಮೇಲೆ 43ನೇ ಪ್ರಶ್ನೆ ಈ ರೀತಿ ಉಂಟು. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಉಂಟು. 4 ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಒಂದೊಂದಾಗಿ ನೋಡ್ಕೊಳ್ತಾ ಹೋಗುವ. 10ನೆಯ ಶತಮಾನವನ್ನು ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಸುವರ್ಣಯುಗ 10ನೆಯ ಶತಮಾನವನ್ನು ಕನ್ನಡ ಸಾಹಿತ್ಯ ಎಂದು ಇದು ಕೂಡ ಸರಿಯಿಲ್ಲ. ಆಮೇಲೆ 10ನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ, ಇದು ಸರಿಯಾಗಿ ಉಂಟು. ಆಮೇಲೆ ಮುಂದಿನ ವ್ಯಾಖ್ಯೆಯನ್ನು ಕೂಡ ನೋಡಿಬಿಡುವ. ಸುವರ್ಣಯುಗ ಕನ್ನಡ ಸಾಹಿತ್ಯ, ಇದು ಕೂಡ ಸರಿಯಿಲ್ಲ. ಈಗ ಸರಿಯಾದ ಆಪ್ಷನ್ ಯಾವುದಾಗುತ್ತೆ, 3ನೇ ಒಂದು ಹೇಳಿಕೆಯಲ್ಲಿ ಸರಿಯಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ. ಇಲ್ಲಿ ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಉಂಟು. ಗ್ರಂಥಿ, ಗಂಟು, ಚತುರ್ಥಿ, ಚೌತಿ, ಗೂಕ, ಗೂಬೆ, ರಿಸಿ, ಋಣ. ಹೌದು, ಇಲ್ಲಿ ಚತುರ್ಥಿ ಗಂಟು ಸರಿಯಾಗಿದೆ, ಚತುರ್ಥಿ ಚೌತಿ ಸರಿಯಾಗುಂಟು, ಗೂಕ ಗೂಬೆ ಸರಿಯಾಗುಂಟು. ಆದರೆ ಇಲ್ಲಿ ಪದ ಜೋಡಣೆಯಲ್ಲಿ ಸರಿಹೊಂದದ ಜೋಡಣೆ ಅಂತ ಕೇಳಿದ್ದಾರೆ, ಹಾಗಾಗಿ 4ನೇ ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತೆ. 45ನೇ ಪ್ರಶ್ನೆ ಈ ರೀತಿ ಉಂಟು. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಉಂಟು. ಸಂಖ್ಯಾವಾಚಕ ರಾಮ ಲಕ್ಷ್ಮಣ, ಆಮೇಲೆ ನಾಮವಾಚಕ ದೊಡ್ಡದು ಸಣ್ಣದು, ದ್ವಿರುಕ್ತಿ, ಇಲ್ಲಿ ಹೊಂದಾಣಿಕೆಯಲ್ಲಿ ಸರಿಯಾದುದು ಗುರುತಿಸಿ. ಸರಿ, ನಾಮವಾಚಕ ದೊಡ್ಡದು ಸಣ್ಣದು, ದ್ವಿರುಕ್ತಿ ದಡ, ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಅಂತ ಉಂಟು. ಇಲ್ಲಿ ಸರಿಯಾದುದನ್ನು ಮಾತ್ರ, ಕೆಲವೊಂದು ಎಲ್ಲವೂ ಸರಿಯಾಗಿಲ್ಲ, ಇಲ್ಲಿ ಒಂದು ಮಾತ್ರ ಸರಿಯಾಗುಂಟು, ಅದನ್ನು ಮಾತ್ರ ಇಲ್ಲಿ ನಾವು ಏನು ಮಾಡಬೇಕು, ಗುರುತಿಸಬೇಕು. ಇಲ್ಲಿ ದಡ ಅನ್ನುವಂಥದ್ದು ದ್ವಿರುಕ್ತಿ, ಇದು ಮಾತ್ರ ಸರಿಯಾಗುಂಟು, ಮತ್ತು ಯಾವುದು ಕೂಡ ಇಲ್ಲಿ ಸರಿಯಾಗಿಲ್ಲ. 46ನೇ ಪ್ರಶ್ನೆ ಈ ರೀತಿ ಉಂಟು. ಅ ಪಟ್ಟಿಯಲ್ಲಿನ ತತ್ಸಮಗಳನ್ನ ಬ ಪಟ್ಟಿಯ ತತ್ವಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಉಂಟು. ಇಲ್ಲಿ ಪುಸ್ತಕ ಹೊತ್ತಿಗೆ ಆಗುತ್ತೆ, ಸಂಸ್ಕೃತ ಒಂದು ನಿಮಿಷ, ಕರ್ತೃ ಕರ್ತಾರ, ದೀಪಿಕಾ, ಇದನ್ನು ನೋಡುವ. ಇಲ್ಲಿ ನೋಡಿ, ಪುಸ್ತಕ ಹೊತ್ತಿಗೆ ಆಗುತ್ತೆ, 1ಕ್ಕೆ 3 ಸರಿಯಾಗುತ್ತೆ. ಆಮೇಲೆ 2ನೇದಕ್ಕೆ ಸಂಸ್ಕೃತ ಸಕ್ಕದ, ಕರ್ತೃ ಕರ್ತಾರ, ದೀಪಿಕಾ ಪುತ್ಥಳಿ, ಇದು ಸರಿಯಾದಂತಹ ಆಪ್ಷನ್, ಇದು ಹೋಲಿಕೆ ಆಗುತ್ತೆ, ಹೊಂದಾಣಿಕೆ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ 1ನೇ ಆಪ್ಷನ್ ಸರಿಯಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ 47ನೇದು. ಗುಂಪಿಗೆ ಸೇರಿದ ಪದ ಜೋಡಿಯನ್ನು ಗುರುತಿಸಿ ಅಂತ ಉಂಟು. ಇಲ್ಲಿ ರಕ್ಷೆ, ಶಿಕ್ಷೆ, ಪಂಡಿತ, ಪಾಮರ, ಕೊನರು, ಕಮರು, ತೆಗಳಿಕೆ, ಬಿಕ್ಕಳಿಕೆ. ಸರಿ, ಇಲ್ಲಿ ಯಾವುದು ಗುಂಪಿಗೆ ಸೇರದೇ ಇರುವಂಥ ಪದ, ಓಕೆ. ಹಾಗಾಗಿ ಇಲ್ಲಿ
ರಕ್ಷೆ ಶಿಕ್ಷೆ, ರಕ್ಷೆ ಶಿಕ್ಷೆ, ಆಮೇಲೆ ಪಂಡಿತ ಪಾಮರ, ಕೊನರು ಕಮರು, ತೆಗಳಿಕೆ ಬಿಕ್ಕಳಿಕೆ. ಇಲ್ಲಿ ಎ ಸರಿ ಬಿ ಸರಿ ಅಂತ ಕೂಡ, ಎ ಸರಿಯಲ್ಲ, ಬಿ ಕೂಡ ಸರಿಯಲ್ಲ, ಸಿ ಕೂಡ ಸರಿಯಲ್ಲ, ಡಿ ಸರಿ ಅಂತ. ತೆಗಳಿಕೆ ಬಿಕ್ಕಳಿಕೆ ಇದು ಸರಿ ಹೊಂದೋದಿಲ್ಲ ಅಲ್ವಾ, ತೆಗಳಿಕೆ ಬಿಕ್ಕಳಿಕೆ ಇದು ಸರಿ ಹೊಂದೋದಿಲ್ಲ. ಹಾಗಾಗಿ ಇಲ್ಲಿ ಏನು ಸರಿ ಗುಂಪಿಗೆ ಸೇರದ ಪದ, ಹೌದು ಸರಿ ಗುಂಪಿಗೆ ಸೇರದ ಪದ ಯಾವುದಾಗುತ್ತೆ, ಡಿ ಆಪ್ಷನ್. ಇದು ತೆಗಳಿಕೆ ಬಿಕ್ಕಳಿಕೆ ಸರಿ ಹೊಂದೋದಿಲ್ಲ, ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಸರಿಯಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ 48ನೇದು, ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಅಕ್ಷರವನ್ನು ವರ್ಣ ಅಂತ ಕರೆದವರು ಯಾರು, ಕೇಶಿರಾಜ. ಆಮೇಲೆ 49, ಐ ಮತ್ತು ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ. ಇಲ್ಲಿ ಒಂದು ವರ್ಣಮಾಲೆಯಲ್ಲಿ ಐ ಮತ್ತು ಔ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರ್ತವೆ ಅಂತ ಕೇಳಿದ್ದಾರೆ. ಇಲ್ಲಿ ಯೋಗವಾಹಕಗಳು, ಸಂಧ್ಯಾಕ್ಷರಗಳು, ಮಹಾಪ್ರಾಣಗಳು, ಅನುನಾಸಿಕಗಳು. ಹೌದು, ಇದು ಸರಿಯಾದ ಆನ್ಸರ್, ಸಂಧ್ಯಾಕ್ಷರಗಳು. ಈ ಐ ಮತ್ತು ಔ ಸಂಧ್ಯಾಕ್ಷರಗಳಾಗ್ತವೆ. ಆಮೇಲೆ 50ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರ ಆಗಿದೆ. ಅಕ್ಷರ, ಶಕ್ತಿ, ಅಕ್ಕ, ಜ್ಞಾನ. ಸರಿಯಾಗಿರುವಂಥದ್ದು ಅಕ್ಕ. ಇದು ಸಜಾತಿಯ ಅಕ್ಷರ, ಕಗೆ ಕ ಒತ್ತಕ್ಷರವನ್ನು ಕೊಟ್ಟಿರುವಂಥದ್ದು. ಆಮೇಲೆ 51ನೇದು, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅಕ್ಷರಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಸಂಯುಕ್ತಾಕ್ಷರಗಳು, ವ್ಯಂಜನಾಕ್ಷರಗಳು, ಗುಣಿತಾಕ್ಷರಗಳು, ದ್ವಿತ್ವಗಳು. ಇಲ್ಲಿ ಗುಣಿತಾಕ್ಷರಗಳು ಸರಿಯಾದ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರಗಳು ಅಂತ ಕರೀತಾರೆ. ಆಮೇಲೆ 51ನೇ ಪ್ರಶ್ನೆ ಆಯಿತು. 52ನೇ ಪ್ರಶ್ನೆ, ಇಲ್ಲಿ ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ವಿಶೇಷ, ಅಶೇಷ, ಕಶೇಷ, ನಿಶೇಷ. ಹೌದು, ನಿಶೇಷ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಆಮೇಲೆ 53ನೇ ಪ್ರಶ್ನೆ ಈ ರೀತಿ ಉಂಟು, ಆರ್ಧ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಉಂಟು. ಇಲ್ಲಿ ಆರ್ಧ ಪದದ ವಿರುದ್ಧ ಪದ ಏನಾಗುತ್ತೆ, ಒಣಗಿದ, ಶುಷ್ಕ, ಒದ್ದೆ, ನೊಂದ ಅಂತ ಆಗುತ್ತೆ. ಆರ್ಧ ಪದ ವಿರುದ್ಧ, ಅದರ ವಿರುದ್ಧ ಪದ ಶುಷ್ಕ ಅನ್ನುವಂಥದ್ದು. ಆರ್ಧ ಅಂದರೆ ನೀರಿನಂಶ ಇರುವಂಥದ್ದು, ಶುಷ್ಕ ಅಂದರೆ ಒಣಗಿರುವಂಥದ್ದು. ಆಮೇಲೆ ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತ, ಉವ, ದ, ಇಲ್ಲಿ ಉತ್ತ ಅನ್ನುವಂತಹ ಅದು ಮಧ್ಯದಲ್ಲಿ ಬರುವಂಥ ಒಂದು ಕಾಲಸೂಚಕ ಪ್ರತ್ಯಯ ಆಗುತ್ತೆ. ಆಮೇಲೆ 55ನೇ ಪ್ರಶ್ನೆ, ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ ಅಂತ ಕೇಳಿದರೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತವಚನ ಕಾಲ ಅಂತ ಕೇಳಿದ್ದಾರೆ. ಇಲ್ಲಿ ಇದು ಥಳಿಥಳಿಸುತ್ತದೆ ಉತ್ತ ಅನ್ನುವಂಥ ಬಂದಿರೋದ್ರಿಂದ ಇದು ಭವಿಷ್ಯತ್ ಕಾಲದ ಒಂದು ವ್ಯಾಖ್ಯೆಯಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಕೇಳಿದರೆ. ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಪುಸ್ತಕ, ಸ್ವಾತಿ, ಪ್ರೀತಿ, ನದಿ. ಇಲ್ಲಿ ಭಾವಸೂಚಕ ಆಗಿರುವಂಥದ್ದು ಪ್ರೀತಿ ಅನ್ನುವಂಥದ್ದು ಒಂದು ಭಾವನೆಯನ್ನು ಸೂಚಿಸುವ ಪದವಾಗಿದೆ. ಆಮೇಲೆ 57ನೇ ಪ್ರಶ್ನೆ, ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು ಅಂತ ಕೇಳಿದರೆ. ಕುದಿಸು, ಬಿಕ್ಕರಿಸು, ಮೊಳಕೆ, ಉಗ್ಗು ಅಂತ ಉಂಟು. ಇಲ್ಲಿ ಉಕ್ಕರಿಸು ಅನ್ನುವಂಥ ಶಬ್ದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಉಗ್ಗು. ಉಗ್ಗಿ ಬರೋದು ಅಂತಿರಲ್ವ, ಉಗ್ಗಿ ಬರುವಂಥದ್ದು ಉಕ್ಕರಿಸು ಅಂತ. ಆಮೇಲೆ 58ನೇ ಪ್ರಶ್ನೆ, 58ನೇ, ಈ ಕೆಳಗಿನ ಹೊಂದಾಣಿಕೆಯಾಗದ ಜೋಡಿ ಯಾವುದು ಅಂತ ಉಂಟು. ಇಲ್ಲಿ ಹೊಂದಾಣಿಕೆಯಾಗದ ಜೋಡಿ ಅಂದರೆ ನಿರ್ವಾಣ, ಮೋಕ್ಷ. ನಿರ್ವಾಣ ಅಂದರೆ ಸಾವು, ಮೋಕ್ಷ ಅಂದರೆ ತಾತ್ಪರ್ಯ ತತ್ವ ಆಗುತ್ತೆ. ಟಿಸಿಲು, ಕೊಂಬೆ, ಕುಕ್ಕಟ, ಕೋಳಿ. ಸರಿ, ಇಲ್ಲಿ ನಿರ್ವಾಣ ಅಥವಾ ಮೋಕ್ಷ ಈ ಒಂದು ಶಬ್ದ ಹೊಂದಾಣಿಕೆಯಾಗದ ಜೋಡಿ ಅಂತ ತಗೊಂಡಿದ್ದೀನಿ. ಸರಿ, ನಿರ್ವಾಣ ಅಥವಾ ಆಪ್ಷನನ್ನು ಕೊಟ್ಟಿಲ್ಲ, ಬೇರೆ ಆಪ್ಷನ್ ಕೊಟ್ಟಿಲ್ಲ. ಇಲ್ಲಿ ನಿರ್ವಾಣ, ಮೋಕ್ಷ ಅನ್ನೋದು ಇದು ಹೊಂದಾಣಿಕೆಯಾಗದ ಜೋಡಿಯಾಗಿದೆ. ಆಮೇಲೆ 59ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದ ಜೋಡಿಯನ್ನು ಸರಿಯಾಗಿ ಅರ್ಥವನ್ನು ಹೊಂದಿರುವಂತಹ ಪದ ಜೋಡಿಯನ್ನು ಇಲ್ಲಿ ಬರೀಲಿಕ್ಕೆ ಉಂಟು. ಇಲ್ಲಿ ಬವರ, ಜಗಳ, ಪನ್ನಗ, ಆಭರಣ, ಕಾಂತಿ, ಹೀನ, ಸೂರ್ಯ, ಅಜ.
ಸರಿಯಾದ ಅರ್ಥವುಳ್ಳ ಪದವನ್ನು ಇಲ್ಲಿ ಬರಿಬೇಕು. ಇಲ್ಲಿ ಬವರ ಅಂದರೆ ಜಗಳ ಅಲ್ಲ, ಕಾಂತಿ ಅಂದರೆ ಹೀನ ಅಲ್ಲ, ಸೂರ್ಯ ಅಂದರೆ ಅಜ ಅಲ್ಲ, ಪನ್ನಗ ಅಂದರೆ ಆಭರಣ. ಹೌದು, ಪನ್ನಗ ಅಂದರೆ ಆಭರಣ. ಇದು ಸರಿಯಾದಂಥ ಆಪ್ಷನ್ ಆಗುತ್ತೆ. ಆಮೇಲೆ 60ನೇ ಪ್ರಶ್ನೆ, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇವರನ್ನು ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಅಂತ ಕರೆದಿದ್ದಾರೆ. ಆಯಿತಾ. ಆಮೇಲೆ 61ನೇ ಪ್ರಶ್ನೆ, ಆಶ್ಮಾರೋಹಣ ಈ ಶಬ್ದದ ಅರ್ಥ ಏನಂತ ಕೇಳಿದ್ದಾರೆ. ಕಲ್ಲನ್ನೇರುವುದು, ಕಲ್ಲು ಕೀಳುವುದು, ಕುದುರೆ ಓಡಿಸುವುದು, ಕುದುರೆಗಾಡಿ ನಡೆಸುವುದು. ಇಲ್ಲಿ ಸರಿಯಾದ ಉತ್ತರವಾಗುತ್ತೆ ಕಲ್ಲನ್ನೇರುವುದು. ಅಶ್ಮಾರೋಹಣ ಕಲ್ಲನ್ನೇರುವುದು, ರೋಹಣ ಅಂದರೆ ಏರುವಂಥದ್ದು. ಆಮೇಲೆ 62ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತ ಉಂಟು. ಹೇಳಿಕೆ ಉಂಟು ಯತಿ ಎಂದರೆ ವಿರಾಮ, ವಿವರಣೆ ಉಂಟು ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಉಂಟು. ಹೇಳಿಕೆ ವಿವರಣೆ ಉಂಟು. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಉಂಟು. ಇಲ್ಲಿ ಯಾವ ಹೇಳಿಕೆ ಸರಿ, ಯಾವ ಒಂದು ಅಂದರೆ ಹೇಳಿಕೆ ಮಾತ್ರ ಸರಿ, ವಿವರಣೆ ಮಾತ್ರ ಸರಿ, ಹೇಳಿಕೆ ಮತ್ತು ವಿವರಣೆ ಎರಡೂ ತಪ್ಪು ಉಂಟು, ಹೇಳಿಕೆ ಮತ್ತು ವಿವರಣೆ ಎರಡೂ ಸರಿ ಅಂತ ಉಂಟು. ಹೌದು, ಇಲ್ಲಿ ಯತಿ ಅಂದರೆ ವಿರಾಮ ಕೊಡುವಂಥದ್ದು, ಆದರೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಉಂಟು. ಇಲ್ಲಿ ಎರಡೂ ವ್ಯಾಖ್ಯೆಗಳು ಸರಿಯಾಗಿ ಉಂಟು. ಹಾಗಾಗಿ ಕೊನೆಯ ಆಪ್ಷನ್ ನೋಡಿ, ಹೇಳಿಕೆ ಮತ್ತು ವಿವರಣೆ ಎರಡೂ ಸರಿ ಅಂತ ಆಪ್ಷನ್ ಆಗುತ್ತೆ. ಆಮೇಲೆ 63ನೇ ಪ್ರಶ್ನೆ ಈ ರೀತಿ ಉಂಟು. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಉಂಟು. ನಮ್ಮ ಉಪಾಧ್ಯಾಯರು, ನಮಗೆ ಉಪಾಧ್ಯಾಯರು, ನಾವು ಉಪಾಧ್ಯಾಯರು, ನೀವು ಉಪಾಧ್ಯಾಯರು, ಅವರು ಉಪಾಧ್ಯಾಯರು. ಇಲ್ಲಿ ಯಾವುದು ಉತ್ತರ ಆಗುತ್ತೆ. ಇಲ್ಲಿ ನೀವು ನಮ್ಮ ಉಪಾಧ್ಯಾಯರು, ಅದನ್ನು ಏನು ಮಾಡಬೇಕು, ವಿಭಕ್ತಿ ಪಲ್ಲಟಗೊಳಿಸಿ ಬರ್ತಾ ಆವಾಗ ನೀವು ಉಪಾಧ್ಯಾಯರು ಆಗುತ್ತೆ. ನೀವು ಉಪಾಧ್ಯಾಯರು ಅನ್ನುವಂಥದ್ದು ಸರಿಯಾದಂಥ ಉತ್ತರವಾಗುತ್ತೆ. ಆಮೇಲೆ 64ನೇ ಪ್ರಶ್ನೆ, ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಗುರುತಿಸಿ ಅಂತ ಉಂಟು. ಇಲ್ಲಿ ಅಕ್ಕಮಹಾದೇವಿ ಮಹೇಶ್ವರ ಅಲ್ಲ, ಬಸವಣ್ಣ ಚೆನ್ನಮಲ್ಲಿಕಾರ್ಜುನ, ಮಡಿವಾಳ ಮಾಚಿದೇವ ಕಲಿದೇವರ ದೇವ ಅಂತ ಉಂಟು. ಇದು ತಪ್ಪಾಗಿದೆ. ಒಂದು ನಿಮಿಷ. ಆಮೇಲೆ ಉರಿಲಿಂಗ ಪೆದ್ದಿ ಪ್ರಿಯ ವೀರೇಶ್ವರ ಅಂತ ಉಂಟು. ಇಲ್ಲಿ ಸರಿಯಾಗಿವೆ ಅಂತ ಕೇಳಿದ್ದಾರೆ. ಯಾವುದು ಸಿ ಸರಿ ಉಂಟು, ಆಮೇಲೆ ಡಿ ಕೂಡ ಸರಿ ಉಂಟು. ಇಲ್ಲಿ ಅಕ್ಕ ಮಹಾದೇವಿ ಮಹೇಶ್ವರ ಅಲ್ಲ, ಬಸವಣ್ಣ ಚೆನ್ನಮಲ್ಲಿಕಾರ್ಜುನ ಅಲ್ಲ. ಹಾಗಾಗಿ ಇಲ್ಲಿ ಸಿ ಮತ್ತು ಡಿ ಸರಿಯಾಗುಂಟು. ಸಿ ಮತ್ತು ಡಿ ಸರಿಯಾಗಿರುವಂಥ ಆಪ್ಷನ್ ಯಾವುದಾಗುತ್ತೆ, ಇಲ್ಲಿ 3ನೇ ಆಪ್ಷನ್ ಇದಕ್ಕೆ ಸರಿಯಾಗುತ್ತೆ. ಆಮೇಲೆ 65ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಕೇಳಿದ್ದಾರೆ. ಶುದ್ಧ ರೂಪ ಅಂದರೆ ಸರಿಯಾಗಿರುವಂಥದ್ದು ಯಾವುದಾಗುತ್ತೆ, ಜಾತ್ಯತೀತ, ಜಾತ್ಯತೀತ. ಇಲ್ಲಿ ಜಾತ್ಯತೀತ ಇದು ಸರಿಯಾದಂಥದ್ದು. ಓಕೆನಾ. ಆಮೇಲೆ ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಉಂಟು. ದಿಗ್ದೇಶ ಅಲ್ಲ, ದಿಕ್ದೇಶ ಅಲ್ಲ, ದಿಗ್ದೇಶ. ಹೌದು ಸರಿ, 2ನೇ ಆಪ್ಷನ್ ನೋಡಿ, ದಿಗ್ದೇಶ ಅನ್ನುವಂಥದ್ದು ದಿಕ್ ಪ್ಲಸ್ ದೇಶ, ದಿಗ್ದೇಶ. ಆಮೇಲೆ 67 ಪ್ರಶ್ನೆ, ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು ಅಂತ ಕೇಳಿದರೆ ಭುವಿ, ಪಾವಕ, ನೀರು, ಸಮುದ್ರ. ಇಲ್ಲಿ ಸರಿಯಾದಂಥ ಆಪ್ಷನ್ ಆಗುತ್ತೆ. ಇಲ್ಲಿ ಉದಕ, ಜಲ, ತೋಯ ಇವೆಲ್ಲ ಸರಿಯಾಗಿರುವಂಥದ್ದು. ಯಾವುದಕ್ಕೆ, ನೀರು ಅನ್ನುವಂಥ ಶಬ್ದಕ್ಕೆ ಸರಿಯಾದಂತಹ ಉತ್ತರಗಳು ಆಗಿರ್ತವೆ. ಆಮೇಲೆ ಮುಂದಿನ ಪ್ರಶ್ನೆ 68ನೇದು, ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು ಅಂತ ಕೇಳಿದ್ದಾರೆ. ಗಳಗನಾಥ, ನಕ್ರ, ಕುವೆಂಪು, ಬೇಂದ್ರೆ. ಇಲ್ಲಿ ಕನ್ನಡ ಕಾದಂಬರಿ ಪಿತಾಮಹ ಅಂತ ಕರೆಸಿಕೊಂಡವರು ಗಳಗನಾಥ. ಆಮೇಲೆ 68, 69ನೇ ಪ್ರಶ್ನೆ, ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಉಂಟು. ಇಲ್ಲಿ ದ ರಾ ಬೇಂದ್ರೆ ನಾದಲೀಲೆ, ಗೋಪಾಲಕೃಷ್ಣ ಅಡಿಗ ಸಮುದ್ರ ಗೀತೆಗಳು, ಕುವೆಂಪು ಮಾಯಾಲೋಕ, ಪಿ ಲಂಕೇಶ್ ತಲೆದಂಡ ಅಂತ ಉಂಟು. ಇಲ್ಲಿ ದ ರಾ ಬೇಂದ್ರೆ ನಾದಲೀಲೆ ಸರಿಯಾದಂತಹ ಆಪ್ಷನ್ ಆಗುತ್ತೆ. 69, 70ನೇ ಪ್ರಶ್ನೆ ಇಲ್ಲುಂಟು. ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಅಂತ ಉಂಟು. ವೇತ್ರ, ಔಷಧ, ಋಷಿ, ಬೇಸಗೆ. ಈ ಆಪ್ಷನ್ಸ್ಗಳಲ್ಲಿ ವೇತ್ರ, ಔಷಧ, ಬೇಸಗೆ, ಋಷಿ. ಇಲ್ಲಿ ಬೇಸಗೆ ಸರಿಯಾದಂತಹ ಅಂದರೆ ಅದು ಗುಂಪಿಗೆ ಸೇರಿದೆ. ವೇತ್ರ, ಔಷಧ, ಋಷಿ ಇವೆಲ್ಲವೂ ಅಂದರೆ ಸಂಸ್ಕೃತ ಬಂದ ಪದಗಳು ಅನಿಸ್ತಾ ಇದೆ. ಹಾಗಾಗಿ ಇಲ್ಲಿ ಬೇಸಿಗೆ ಅನ್ನುವಂತಹ ಇದು ತತ್ಸಮ ತದ್ಭವಗಳಲ್ಲಿ ಬರುವಂತಹ ಒಂದು ಗುಂಪಿಗೆ ಸೇರಿದ ಪದ ಅನಿಸುತ್ತೆ. ಅದೇ ಬೇಸಿಗೆ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು
ಅಂದರೆ ಗುಂಪಿಗೆ ಸೇರಿದ ಪದ ಬೇಸಿಗೆ ಆಗುತ್ತೆ. ಆಮೇಲೆ 71ನೇ ಕಾಂತಾರ, ಇದು ಸಮಾನಾರ್ಥಕ ರೂಪಗಳು ಅಂತ ಉಂಟು. ಅಡವಿ, ಅರಣ್ಯ, ವಿಪಿನ, ಕಾಡು. ಅಡವಿ, ಅನಲ, ಆಗಸ, ಇಲ್ಲಿ ಆಗಸ ಬಂದಿರೋದ್ರಿಂದ ಇದು ತಪ್ಪು ಉತ್ತರ ಆಗುತ್ತೆ. ಅರಣ್ಯ, ಪಾವಕ, ವಸನ, ಗಗನ ಇರೋದಂತ ತಪ್ಪಾಗುತ್ತೆ ಇದು. ಆಮೇಲೆ ಮುಂದಿನ ಆಪ್ಷನ್ ಇವೆರಡೂ ತಪ್ಪುಂಟು. ಬನ, ವಿಪಿನ, ಆಗಸ, ಇಲ್ಲೂ ಕೂಡ ಆಗಸ ಬಂದಿದೆ, ತಪ್ಪುಂಟು 3 ಆಪ್ಷನ್. ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಅರಣ್ಯ, ಅಡವಿ, ವಿಪಿನ, ಕಾಡು ಇದು ಸರಿಯಾದಂಥ ಮೊದಲನೇ ಆಪ್ಷನ್. ಕಾಂತಾರ ಇದಕ್ಕೆ ಸಮಾನಾರ್ಥಕ ರೂಪಗಳು ಆಗುತ್ತೆ. ಆಮೇಲೆ 72 ಇಷ್ಟು ಎಂಬುದು ಸಂಖ್ಯಾವಾಚಕನ, ಪರಿಮಾಣವಾಚಕನ, ದಿಗ್ವಾಚಕನ, ಪ್ರಕಾರವಾಚಕನ ಅಂತ ಕೇಳಿದ್ದಾರೆ. ಇಷ್ಟು ಅನ್ನುವಂಥದ್ದು, ಇಷ್ಟು ಅಷ್ಟು ಅನ್ನುವಂಥದ್ದು ಪರಿಮಾಣವಾಚಕದಲ್ಲಿ ಬರ್ತವೆ. ಆಮೇಲೆ 73 ङ, ಞ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾಗಿದೆ, ಅನುನಾಸಿಕ ಸಂಧಿ. ಇವೆಲ್ಲ ಅನುನಾಸಿಕ ಶಬ್ದಗಳು ಆಗಿರೋದ್ರಿಂದ ಇವು ಸಂಧಿಯಲ್ಲೇ ಬಂದರೆ, ಆದೇಶವಾಗಿ ಬಂದರೆ ಅನುನಾಸಿಕ ಸಂಧಿ ಅಂತ ಆಗುತ್ತೆ. 74ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಉಂಟು. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇಲ್ಲಿ ಈ ವಾಕ್ಯದಲ್ಲಿ ನಾನು ಕೂಡಲೇ ಕೇಳಿ ಹಿಂದಿರುಗಿದೆನು ಅಂತ ಉಂಟು. ಯಾವುದು ಇದರಲ್ಲಿ ಅವ್ಯಯ ಪದ ಅಂತ ಕೇಳಿದರೆ ನಾನು ಅನ್ನುವಂಥದ್ದು ಅವ್ಯಯ ಪದ ಆಗುತ್ತೆ. ಆಮೇಲೆ 75ನೇ ಪ್ರಶ್ನೆ, ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂತ ಕೇಳಿದ್ದಾರೆ. ಪ್ರಾಕೃತ, ಸಂಸ್ಕೃತ, ಪೈಶಾಚಿ, ಬ್ರಾಹ್ಮಿ ಅಂತ ಉಂಟು. ಬ್ರಾಹ್ಮಿ ಪದದಿಂದ ಬಂದಂತಹ ಲಿಪಿಯಾಗಿದೆ, ಲಿಪಿಯ ಮೂಲ ರೂಪ ಪಡೆದಿರುವಂಥದ್ದು. ಆಮೇಲೆ 76ನೇ ಪ್ರಶ್ನೆ, ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳಿದ. ದೃಷ್ಟಾಂತ ಅಲಂಕಾರನ, ಹೌದು, ದೃಷ್ಟಾಂತವನ್ನು ಕೊಟ್ಟಿದ್ದಲ್ಲ, ಅಟ್ಟ ಮೇಲೆ ಈ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ದೃಷ್ಟಾಂತ ಅಲಂಕಾರ. ಉತ್ಪ್ರೇಕ್ಷಾಲಂಕಾರ ಈ 3 ಅಲಂಕಾರಗಳು ಅಲ್ಲ, ಮೊದಲಿಗೆ ಕೊಟ್ಟಿರುವಂಥ ಆನ್ಸರ್ ದೃಷ್ಟಾಂತವನ್ನು ಕೊಟ್ಟಿರೋದ್ರಿಂದ ಇದು ದೃಷ್ಟಾಂತ ಅಲಂಕಾರವಾಗಿದೆ. 77 ಪತರಗುಟ್ಟು, ಈ ನುಡಿಗಟ್ಟಿನ ಅರ್ಥವನ್ನು ಕೇಳಿದ್ದಾರೆ. ಪತರಗುಟ್ಟು ಅಂದರೆ ಗುಟುರು ಹಾಕು, ಗುಟ್ಟಾಗಿ ಇಡು, ಹೆದರು, ನಿಂದಿಸು. ಇದಕ್ಕೆ ಸರಿಯಾದಂಥ ಹೆದರು ಅನ್ನುವಂಥದ್ದು, ಹೆದರಿಕೆ ಅನ್ನುವಂಥದ್ದು ಪತರಗುಟ್ಟು ಅನ್ನುವಂಥದ್ದಕ್ಕೆ ನುಡಿಗಟ್ಟಿನ ಅರ್ಥ ಆಗುತ್ತೆ. ಆಮೇಲೆ ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ ಅಂತ ಉಂಟು. ಭ್ರಷ್ಟಾಚಾರ, ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲಿ ಭ್ರಷ್ಟಾಚಾರ, ಇಲ್ಲಿ ಸಾವನ್ನು ತಪ್ಪಾಗಿ ಬರೆದಿದ್ದಾರೆ ಅಲ್ವಾ, ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಇಲ್ಲಿ ನಾವು ಬರಿಬೇಕು. ಮೊದಲನೇ ಆನ್ಸರ್ ಇದಕ್ಕೆ ಸರಿಯಾಗುಂಟು, ಭ್ರಷ್ಟಾಚಾರ. ಓಕೆನಾ. ಆಮೇಲೆ ಮುಂದಿಂದು 79ನೇ ಪ್ರಶ್ನೆ, ಇಲ್ಲಿ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ. ಪರಮಾರ್ಥಿಕ ತಪ್ಪಾಗುಂಟು. ಎರಡನೇದು ಪರಮಾರ್ಥಿಕ ಉಂಟು, ಪಾರಮಾರ್ಥಿಕ ಉಂಟು. ಇಲ್ಲಿ ಪಾರಮಾರ್ಥಿಕ ಇದು ಸರಿಯಾದಂಥ, ಪಾರಮಾರ್ಥಿಕ ಸರಿಯಾದಂಥ ಆನ್ಸರ್ ಆಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆ, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವುದು ಶಬ್ದಾಲಂಕಾರದಲ್ಲಿ ಬರೋದಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ವೃತ್ಯಾನುಪ್ರಾಸ, ಶ್ಲೇಷ, ಯಮಕ, ಚೇಕಾನುಪ್ರಾಸ. ಹೌದು, ಇಲ್ಲಿ ಎರಡನೇ ಆಪ್ಷನ್ ಶ್ಲೇಷ ಇದ್ದು ಶಬ್ದಾಲಂಕಾರ ಅಲ್ಲ, ಅದರಲ್ಲಿ ಬರೋದಿಲ್ಲ. 81ನೇದು ಫೋರೆನ್ಸಿಕ್ ಸೈನ್ಸ್ ಪದದ ಕನ್ನಡ ಸಂವಾದಿ ರೂಪ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅರಣ್ಯ ವಿಜ್ಞಾನ, ಲೋಹ ವಿಜ್ಞಾನ, ವಿಧಿ ವಿಜ್ಞಾನ, ಹವಾಮಾನ ವಿಜ್ಞಾನ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಸರಿಯಾಗಿರುವಂಥದ್ದು ವಿಧಿ ವಿಜ್ಞಾನ, ಅದು ಫೋರೆನ್ಸಿಕ್ ಸೈನ್ಸ್ ಅನ್ನುವಂಥ ಪದಕ್ಕೆ ಕನ್ನಡ ಸಂವಾದಿ ರೂಪ, ಅದರ ಟ್ರಾನ್ಸ್ಲೇಷನ್ ಆಗುತ್ತೆ. ಆಮೇಲೆ ಮುಂದಿನ 82ನೇ ಪ್ರಶ್ನೆ, ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದೆ. ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಇಲ್ಲಿ ಕೇಳಿದ್ದಾರೆ. ಊರು ಪ್ಲಸ್ ಅಲ್ಲಿ, ಇದು ಏನಾಗುತ್ತೆ, ಲೋಪ ಸಂಧಿಗೆ ಉದಾಹರಣೆಯಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ, ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದ್ದಾರೆ. ಕಳುವ್ಯಾರೆ ಅಂದರೆ ಕಳುಹಿಸುತ್ತಾರೆ, ಕಳುಹಿಸಿದ್ದಾರೆ, ಕಳುಹಿಸುವರು, ಕಳಿಸಾರು. ಇಲ್ಲಿ ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ, ಅವರು ಕಳುಹಿಸಿದ್ದಾರೆ ಅನ್ನುವಂಥದ್ದು ಈ ಒಂದು ಉತ್ತರಕ್ಕೆ ಸರಿಯಾಗುತ್ತೆ. ಆಮೇಲೆ ಮುಂದಿಂದು 84ನೇ ಪ್ರಶ್ನೆ, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಅಂತ ಕೇಳಿದ್ದಾರೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಲಿಂಗ ನಿರ್ಬಂಧ ಇಲ್ಲ. ಹೌದು, ಈ ಕರ್ಮಣಿ ಪ್ರಯೋಗದಲ್ಲಿ ಲಿಂಗ ನಿರ್ಬಂಧ ಅಲ್ಲಿ ಯಾವುದಕ್ಕೂ ಇರೋದಿಲ್ಲ. ಆಮೇಲೆ ಮುಂದಿನ ಪ್ರಶ್ನೆ, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ ಅಂತ ಉಂಟು. ಏನು ಕೇಳಿದ್ದಾರೆ ಇವರು, ಗುಂಪಿಗೆ ಸೇರಿದ ಪದವನ್ನು ಇಲ್ಲಿ ಬನ್ನಿ, ನಡೆಯಲಿ, ನೀಡಿ, ಮಾಡಿರಿ. ಸರಿ, ಇಲ್ಲಿ ಮಾಡಿರಿ ಅನ್ನುವಂಥದ್ದು ಗುಂಪಿಗೆ ಸೇರೋದಿಲ್ಲ, ಹೌದಲ್ವಾ. ಆಮೇಲೆ 86ನೇ ಪ್ರಶ್ನೆ,
ಆನೆಗೆ ಗಜ ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುದು? ಇಲ್ಲಿ ಆನೆಗೆ ಗಜ ಅಂತಾರೆ, ಕರಿ ಅಂತಾರೆ. ಆಮೇಲೆ ಸರ್ಪಕ್ಕೆ ಏನಂತ ಕರೀತಾರೆ? ನಿಶೆ ವಿಷ ಅಲ್ಲ, ಕೇಸರಿ ಶಾರ್ದೂಲ ಅಲ್ಲ, ಅಹಿ ಉರಗ ಹೌದು, ಅಹಿ ಉರಗ ಅಂತ ಕೂಡ ತರುಣಿ ರಮಣಿ ಅಲ್ಲ. ಇಲ್ಲಿ ಸರ್ಪಕ್ಕೆ ಅಹಿ ಉರಗ ಅಂತ ಕೂಡ ಕರೀತಾರೆ. ಆಮೇಲೆ ಮುಂದಿನ ಪ್ರಶ್ನೆ ಏನಾಗುತ್ತೆ? 87. ಇಲ್ಲಿ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡ್ತಾರೆ. ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು. ಹೌದು, ಇದು ಸರಿ ಉಂಟು. ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಎನ್ನುತ್ತೇವೆ. ಹೌದು. ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಮಸಂಸ್ಕೃತ ಎಂದಿದ್ದಾನೆ. ಹೌದು. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳು ಎನ್ನಿಸ್ತವೆ ಅಂತ ಹೇಳಿದ್ದಾರೆ. ಇದು ತಪ್ಪಾಗಿರುವಂಥದ್ದು. ನೋಡ್ಬಾ, ಇಲ್ಲಿ ಎ ಮಾತ್ರ ತಪ್ಪು, ಬಿ ಮತ್ತು ಸಿ ತಪ್ಪು, ಸಿ ಮತ್ತು ಡಿ ಮಾತ್ರ ತಪ್ಪು. ಇದು ಈ ಆಪ್ಷನ್ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ 88ನೇದು. ಇಲ್ಲಿ ಏನು ಕೇಳಿದ್ದಾರೆ? ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಉಂಟು. ಚತುರ್ಥಿ ವಿಭಕ್ತಿಯ 3 ಪ್ರತ್ಯಯಗಳನ್ನು ಹೊಂದಿದೆ, ಗೆ, ಇಗೆ, ಕೆ. ಆಮೇಲೆ ಸಪ್ತಮಿ ವಿಭಕ್ತಿಯ 4 ಪ್ರತ್ಯಯಗಳನ್ನು ಹೊಂದಿದೆ, ಅಲ್ಲಿ, ಅಲಿ, ಉಳು, ವಳು, ಎ. ಸಂಬೋಧನಾ ವಿಭಕ್ತಿಯ 3 ಪ್ರತ್ಯಯಗಳನ್ನು ಹೊಂದಿವೆ, ಆ, ಎ, ಇರ ಅಂತ ಉಂಟು. ಇಲ್ಲಿ ಏನನ್ನು ಕೇಳಿದ್ದಾರೆ ಇವರು? ಸರಿಯಾದ ಹೇಳಿಕೆ ಸರಿಯಾಗಿರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಎ ಹೇಳಿಕೆ, ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ, ಗೆ, ಕೆ. ಹೌದು, ಸರಿಯಾಗಿ ಉಂಟು ಇದು. ಆಮೇಲೆ ಎರಡನೇದು ತಪ್ಪುಂಟು, ಇಲ್ಲಿ ಓಡು ಅಲ್ಲಿ ಏನು ಕೊಟ್ಟಿದ್ದಾರೆ. ಆಮೇಲೆ ಸಿ ಆಪ್ಷನ್ ನೋಡುವ, ಹೌದು, ಇದು ಸರಿಯಾಗಿರುವಂಥದ್ದು. ಇಲ್ಲಿ ಎ ಮತ್ತು ಸಿ ಸರಿಯಾಗಿದೆ ಕೊಟ್ಟಿದ್ದಾರಾ? ಎ ಮತ್ತು ಸಿ ಮಾತ್ರ ಸರಿಯಾಗಿದೆ. ಹೌದು, 4ನೇ ಆಪ್ಷನಲ್ಲಿ ಬರುತ್ತೆ. ಆಮೇಲೆ 89ನೇ ಪ್ರಶ್ನೆ. ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳಿದ್ದಾರೆ. ಬಿರುದಾವಳಿಗಳಲ್ಲಿ ಕ್ರಿಯಾಸಮಾಸ, ಗಮಕ ಸಮಾಸಗಳಲ್ಲಿ ಕ್ರಿಯಾಸಮಾಸ, ತತ್ಪುರುಷ ಸಮಾಸಗಳಲ್ಲಿ ಗಮಕ ಸಮಾಸ, ಕರ್ಮಧಾರ ಸಮಾಸಗಳಲ್ಲಿ ಬಿರುದಾವಳಿಗಳಲ್ಲಿ ಗಮಕ ಸಮಾಸ, ಅಂಶ ಸಮಾಸಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿರುದಾವಳಿಗಳಲ್ಲಿ ಗಮಕ ಸಮಾಸ, ಅಂಶ ಸಮಾಸಗಳಲ್ಲಿ ಇರುವಂಥ ಆಪ್ಷನ್ ಸರಿಯಾಗುತ್ತೆ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಅರಿಸಮಾಸ ದೋಷ ಬರೋದಿಲ್ಲ. ಆಮೇಲೆ ಮುಂದಿನ ಪ್ರಶ್ನೆ 90ನೇ ಪ್ರಶ್ನೆ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ. ಭೀಮನು ಚೆಂಡನ್ನು ತನ್ನ ಬಲಗಾಲಿನಿಂದ, ಇಲ್ಲಿ ಭೀಮನು ಏನಾಗುತ್ತೆ? ಭೀಮನು ಕರ್ತೃರ್ಥ ಆಗುತ್ತೆ ಅಲ್ವಾ? ಭೀಮನು ಕರ್ತೃರ್ಥ ಆಗುತ್ತೆ. ಆಮೇಲೆ ಚೆಂಡನ್ನು ಕರ್ಮಾರ್ಥ, ಓಕೆನಾ? ಆಮೇಲೆ ತನ್ನ ಸಂಬಂಧಾರ್ಥ ಬಲಗಾಲಿನಿಂದ ಸಾಧನಾರ್ಥ, ಓಕೆನಾ? ಇದು ಈ ರೀತಿ 2, 4, 1, 3 ಅನ್ನುವಂತಹ ಒಂದು ಹೊಂದಾಣಿಕೆ ಸರಿಯಾಗುತ್ತೆ. ಇದು ಎಲ್ಲಿದೆ? 4ರಲ್ಲಿ ಇದೆ ನೋಡಿ. ಸರಿ, ಇಲ್ಲಿ 4ರಲ್ಲಿ ಇರುವಂಥ ಆಪ್ಷನ್ ಇದಕ್ಕೆ ಸರಿ ಹೊಂದುತ್ತೆ. ಆಮೇಲೆ ಮುಂದಿನ 91 ಅಕ್ಷರದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಉಂಟು. ಇಲ್ಲಿ ಅಷ್ಟೈಶ್ವರ್ಯ, ಧನಸ್ಸು, ಆಶೀರ್ವಚನ, ಸಚ್ಚಿದಾನಂದ ಈ ಎಲ್ಲ ಪದಗಳು ದೋಷವಾಗುಂಟು, ತಪ್ಪುಂಟು, ದೋಷ ಇಲ್ಲದ ಅಷ್ಟೈಶ್ವರ್ಯ. ಆಮೇಲೆ 92ನೇ ಪ್ರಶ್ನೆ. ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಇಲ್ಲಿ ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮನಾಗಿರ್ತವೆ. ಉತ್ತರ ಪದ ಅರ್ಥ ಪ್ರಧಾನವಾಗಿರುತ್ತದೆ. ಪೂರ್ವೋತ್ತರ ಪದಗಳು ಉಪಮಾನೋಪಮೇಯ ಸಂಬಂಧಗಳಿಂದ ಕೂಡಿರುತ್ತದೆ. ಅವಧಾರಣಾ ಪೂರ್ವ ಕರ್ಮಧಾರೆಯ ಸಮಾಸ ಎಂಬ ಒಳಭೇದವಿದೆ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತೀನಿ. ಇಲ್ಲಿ ಎ ಮತ್ತು ಡಿಗಳು ತಪ್ಪಾಗಿವೆ. ಇಲ್ಲಿ ಎ ತಪ್ಪಾಗುಂಟು ಮತ್ತು ಡಿ ಕೂಡ ತಪ್ಪಾಗುಂಟು. ಹಾಗಾಗಿ ಎ ಮತ್ತು ಡಿ ತಪ್ಪಾಗಿರುವಂತಹ ಆಪ್ಷನ್ ಯಾವುದು ಬರುತ್ತೆ? ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರುತ್ತೆ. ಆಮೇಲೆ 93ನೇ ಪ್ರಶ್ನೆ. ಇಲ್ಲಿ ಸ್ತ್ರೀ ಎಂಬ ಶಬ್ದದಲ್ಲಿ ಬರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಉಂಟು. ಹೌದು, ಇದು ಒತ್ತಕ್ಷರವನ್ನು ಕೂಡಿ ವ್ಯಂಜನ ಲೆಕ್ಕ ಮಾಡಬೇಕಿಲ್ಲಿ. ಸರಿಯಾದಂಥದ್ದು 3ನೇ ಆಪ್ಷನ್ಗೆ 3 ಉತ್ತರ ಇದಕ್ಕೆ ಸರಿಯಾಗಿರುತ್ತೆ. ಆಮೇಲೆ 94ನೇ ಪ್ರಶ್ನೆ. ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಕೂಡ ಒಂದು. ಅಂತಃಪುರ, ದುಃಖದಿಂದ, ತೇಜ, ಪುಂಜ, ಅಂತರಂಗ. ಇಲ್ಲಿ ಯಾವುದು? ತೇಜ ಪುಂಜ ಅಂತ ಉಂಟಲ್ವಾ, ಇದಕ್ಕೆ ತಪ್ಪಾಗಿರುವಂತಹ ಉತ್ತರವಾಗಿದೆ. ಇದು ತಪ್ಪಾಗುಂಟು, ಉಳಿದೆಲ್ಲವೂ ಸರಿಯಾಗಿದೆ. ಹಾಗಾಗಿ
ತೇಜಪುಂಜ 3ನೇ ಆಪ್ಷನ್ ಇದಕ್ಕೆ ತಪ್ಪಾಗುತ್ತೆ. ಆಮೇಲೆ 95ನೇ ಪ್ರಶ್ನೆ, ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು? ಇಲ್ಲಿ ಕುಡಿಯಿತು ಅನ್ನುವಂತಹ ಒಂದು ಈ ಪದಕ್ಕೆ ಅಖ್ಯಾತ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕುಡಿ, ತು, ಇತು ಅಂತ ಉಂಟು. ಕುಡಿ ಅನ್ನುವಂಥದ್ದು ಇಲ್ಲಿ ಧಾತು ಸೇರಿದ ಅಖ್ಯಾತ ಪ್ರತ್ಯಯ ಆಗುತ್ತೆ. ಆಮೇಲೆ 96ನೇ ಪ್ರಶ್ನೆ, ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ ಅಂತ ಉಂಟು. ಆದಿತ್ಯ ಪ್ಲಸ್ ಓದಯಂ, ಆದಿತ್ಯ ಉದಯಂ ಸರಿಯಾಗಿದೆ. ಆದಿತ್ಯ ಪ್ಲಸ್ ಉದಯಂ ಅನ್ನುವಂಥದ್ದು ಆದಿತ್ಯೋದಯಂ ಆಗುತ್ತೆ, ಇದು ಸರಿಯಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ 97ನೇ ಪ್ರಶ್ನೆ, ಇಲ್ಲಿ ಫಳ ಫಳ ಜುಳು ಜುಳು ಒಂದೊಂದು ಒಮ್ಮೊಮ್ಮೆ ಢಣ ಢಣ ಸರ ಸರ ಬೇಗ ಬೇಗ ಸುಯ್ಯನೆ, ಇಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಉಂಟು. ಸರಿಯಾಗಿರುವಂಥದ್ದು ಇಲ್ಲಿ ಫಳ ಫಳ ಜುಳು ಜುಳು ಸರಿಯಾಗುಂಟು. ಒಂದೊಮ್ಮೆ ಒಮ್ಮೊಮ್ಮೆ ಸರಿಯಾಗಿಲ್ಲ. ಢಣ ಢಣ ಸರ ಸರ ಬೇಗ ಬೇಗ ಸುಯ್ಯನೆ ತಪ್ಪಾಗುಂಟು. ಇಲ್ಲಿ ಎ ಮತ್ತು ಸಿ ಸರಿಯಾಗುಂಟು. ಎ ಮತ್ತು ಸಿ ಸರಿಯಾಗಿರುವಂಥ ಆಪ್ಷನ್ ಯಾವುದು? 3ನೇ ಆಪ್ಷನ್ ಇದಕ್ಕೆ ಸರಿಯಾಗುಂಟು. ಸರಿನಾ? ಆಮೇಲೆ 98ನೇ ಪ್ರಶ್ನೆ, ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ರೂಪದ ವ್ಯಾಖ್ಯೆ ಯಾವುದು ಅಂತ ಕೇಳಿದ್ದಾರೆ. ದೊಡ್ಡಾದ ಹುಡುಗ, ದೊಡ್ಡದಾದ ಹುಡುಗ, ದೊಡ್ಡ ಹುಡುಗ, ದೊಡ್ಡವನು ಹುಡುಗ. ಇಲ್ಲಿ ಈ ಸಮಾಸದಲ್ಲಿ ದೊಡ್ಡ ಹುಡುಗನು, ದೊಡ್ಡವನು ಹುಡುಗ ಅದಲ್ವಾ? ಈ ಒಂದು ಸಮಾಸದಲ್ಲಿ 4ನೇ ಆಪ್ಷನ್ ಇದಕ್ಕೆ ಸರಿಯಾಗುತ್ತೆ. ಆಮೇಲೆ 99ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅಥವಾ ಯಾವುವು KS ನಿಸಾರ್ ಅಹಮದರ ಸಾಹಿತ್ಯ ಕೃತಿ ಅಲ್ಲ ಅಂತ ಕೇಳಿದ್ದಾರೆ. ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು, ದೀಪದ ಮಲ್ಲಿ, ಮನದೊಂದಿಗೆ ಮಾತುಕತೆ. ಇಲ್ಲಿ ಏನು ಕೇಳಿದ್ದಾರೆ? ಸಾಹಿತ್ಯ ಕೃತಿಗಳಲ್ಲಿ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸಿ ಅನ್ನುವಂಥ ದೀಪದ ಮಲ್ಲಿ ಅವರ ಕೃತಿ ಅಲ್ಲ, ಹಾಗಾಗಿ ಸಿ ಮಾತ್ರ ಅನ್ನುವಂಥದ್ದು. ಆಮೇಲೆ ಕೊನೆಯ ಪ್ರಶ್ನೆ, ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ ಅಂತ ಉಂಟು. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಯಾವ ಒಂದು ವಾಕ್ಯ ಆಗಿದೆ ಅನ್ನುವಂಥದ್ದನ್ನು ಅವರು ಕೇಳಿದ್ದಾರೆ. ಇಲ್ಲಿ ಇದು ಒಂದು ಸರಳ ವಾಕ್ಯ, ಅದರ ಸಂಯುಕ್ತ ವಾಕ್ಯ ಅಲ್ಲ, ಮಿಶ್ರ ವಾಕ್ಯ ಅಲ್ಲ, ಸಾಮಾನ್ಯ ವಾಕ್ಯ, ಸರಳವಾಗಿರುವಂಥ ಒಂದು ವಾಕ್ಯ ಆಗಿದೆ. ಇವಿಷ್ಟು ಇವತ್ತಿನ ನಡೆದಂಥ ಒಂದು ಪರೀಕ್ಷೆಯ ಎಲ್ಲ ಪ್ರಶ್ನೋತ್ತರಗಳನ್ನ ಬಿಡಿಸಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ವಿಡಿಯೋದಿಂದ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು.